ಈಕ್ವಲ್ ಪೆನ್ಷನ್, ಫುಲ್ ಪೆನ್ಷನ್, ಪೂರ್ಣ ಪ್ರಮಾಣದ ಪಿಂಚಣಿ, ಸಮಾನ ಪಿಂಚಣಿಯ ಬಗ್ಗೆ ಈ ದಿನ ಒಂದು ವಿಶೇಷವಾದ ಮಾಹಿತಿ ಇದೆ. ಆತ್ಮೀಯ ಎಲ್ಲ ನಿವೃತ್ತ ಸರ್ಕಾರಿ ನೌಕರರು, ರಾಜ್ಯದ ಪಿಂಚಣಿದಾರರು ಹಾಗೂ ಕುಟುಂಬ ಪಿಂಚಣಿದಾರರಿಗೆ ನ್ಯಾಯಸಮ್ಮತವಾದ ಸಮಾನವಾದ ಪಿಂಚಣಿಯನ್ನು ಕೊಡಬೇಕು. ಅದರ ಜೊತೆಯಲ್ಲಿ ಎಲ್ಲರಿಗೂ ಕೂಡ ಪೂರ್ಣ ಪ್ರಮಾಣದ ಪಿಂಚಣಿ, ಫುಲ್ ಪೆನ್ಷನನ್ನು ಕೊಡಬೇಕು. ಈ ಬಗ್ಗೆ ಒಂದು ಗುಡ್ ನ್ಯೂಸನ್ನು ತಂದಿದ್ದೀನಿ. ಅದರ ಜೊತೆಯಲ್ಲಿ ಪೂರ್ಣ ಪ್ರಮಾಣದ ಪಿಂಚಣಿ ಹಾಗೂ ಸಮಾನ ಪಿಂಚಣಿ ಬಗ್ಗೆ ಕರ್ನಾಟಕ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ನೀಡಿರುವ ಐತಿಹಾಸಿಕ ತೀರ್ಪುಗಳು, ಅದು ಯಾವಾಗ ಇಂಪ್ಲಿಮೆಂಟ್ ಆಗತ್ತೆ, ಫುಲ್ ಪೆನ್ಷನ್ ಯಾವಾಗ ಸಿಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಸ್ನೇಹಿತರೆ, ರಿಟೈರ್ಡ್ ಆದ ನಂತರ ಎಲ್ಲರಿಗೂ ಒಂದು ಡ್ರೀಮ್ ಇದ್ದೇ ಇರುತ್ತೆ. ನಮಗೆ ಪೂರ್ಣ ಪ್ರಮಾಣದ ಪಿಂಚಣಿ ಸಿಗಬೇಕು, ಫುಲ್ ಪೆನ್ಷನು ಹಾಗೂ ಎಲ್ಲರಿಗೂ ಸಮಾನವಾದ ಪಿಂಚಣಿಯನ್ನು ಸಿಗಬೇಕು. ಇದರಿಂದ ನಮ್ಮ ಜೀವನ ನಿರ್ವಹಣೆ, ಗೌರವಯುತವಾದ ಜೀವನ ನಡೆಸೋಕ್ಕೆ ಅವಕಾಶ ಸಿಗಬೇಕು ಅನ್ನೋ ಆಸೆ ಇರುತ್ತೆ. ನಿಮ್ಮೆಲ್ಲರ ಆಸೆಗಳಿಗೆ ಅನುಗುಣವಾಗಿ ಪೂರ್ಣ ಪ್ರಮಾಣದ ಪಿಂಚಣಿ, ಫುಲ್ ಪೆನ್ಷನ್ ಹಾಗೂ ಸಮಾನ ಪಿಂಚಣಿ ಬಗ್ಗೆ ವಿಶೇಷವಾದ ಮಾಹಿತಿ ಇಲ್ಲಿದೆ. ಗೌರ್ಮೆಂಟ್ ಕೆಲಸ ಮಾಡ್ತಾ ಇರ್ತೀರಿ, ಕೆಲಸ ಮಾಡಿ ರಿಟೈರ್ಡ್ ಆದಂಥ ಸಮಯದಲ್ಲಿ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ನಿವೃತ್ತಿಯ ನಂತರ ಪೂರ್ಣ ಪ್ರಮಾಣದ ಪಿಂಚಣಿ, ಫುಲ್ ಪೆನ್ಷನನ್ನು ಪಡ್ಕೊಬೇಕು. ಫುಲ್ ಪೆನ್ಷನನ್ನು ಪಡ್ಕೊಂಡು ನಿವೃತ್ತಿಯ ಜೀವನವನ್ನು ಗೌರವಯುತವಾಗಿ ಜೀವನ ಮಾಡಬೇಕು. ಯಾರಿಗೂ ಕೈ ಚಾಚೋ ಹಾಗೆ ಇರಬಾರ್ದು. ನಮ್ಮ ಪಿಂಚಣಿಯಲ್ಲೇ ನಾವು ಜೀವನ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬರ ಆಸೆಗಳು ಇದ್ದೇ ಇರುತ್ತೆ. ನಿಮ್ಮ ಆಸೆಗಳಿಗೆ, ಆಕಾಂಕ್ಷೆಗಳಿಗೆ ತಕ್ಕಂತೆ ಪೂರ್ಣ ಪ್ರಮಾಣದ ಸಮಾನ ಪಿಂಚಣಿಯನ್ನು ಪಡೆಯೋದು ಹೇಗೆ, ಕೋರ್ಟ್ಗಳ ಆದೇಶಗಳು ಏನಾಗಿದೆ ಸಮಾನ ಪಿಂಚಣಿ ಬಗ್ಗೆ ಅನ್ನೋದನ್ನು ನೋಡೋದಾದರೆ, ಫುಲ್ ಪೆನ್ಷನ್, ಸಮಾನ ಪಿಂಚಣಿ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ಹುದ್ದೆಯಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆದವರಿಗೆ ಯಾವ ವರ್ಷದಲ್ಲಿ ನಿವೃತ್ತರಾದರೂ ಕೂಡ ಆ ಹುದ್ದೆಗೆ ತಕ್ಕಂತೆ ನಿಮಗೆ ಪೆನ್ಷನನ್ನು ಕೊಡಬೇಕು. ಈ ವರ್ಷ ಇವನು ರಿಟೈರ್ಡ್ ಆದ, ನೆಕ್ಸ್ಟ್ ಇಯರ್ ಅವನು ರಿಟೈರ್ಡ್ ಆದ ಅಂದಾಗ ಪೆನ್ಷನ್ನ ಡಿಫ್ರೆನ್ಸೇಷನ್ ಮಾಡೋಂಗಿಲ್ಲ. ಒಂದೇ ಹುದ್ದೆ, ಈಗ ಎಸ್ ಡಿ ಎಲ್ಲಿದ್ದರೆ ಎಸ್ ಡಿ ಎರಿಗೆ ಸಮಾನಾದ ಪಿಂಚಣಿ, ಎಫ್ ಡಿ ಎರಿಗೆ ಸಮಾನಾದ ಪಿಂಚಣಿ, ಟೀಚರ್ಸಿಗೆ ಸಮಾನಾದ ಪಿಂಚಣಿ, ಈ ರೀತಿ ಸಮಾನಾದ ಪಿಂಚಣಿಯನ್ನು ಕೊಡಬೇಕು ಅನ್ನೋದು ಬೇಡಿಕೆ ಇದೆ. ಈ ಬಗ್ಗೆ ನ್ಯಾಯಾಲಯಗಳಲ್ಲೂ ಕೂಡ ಕೇಸ್ಗಳು ನಡೀತಿದೆ. ನ್ಯಾಯಾಲಯಗಳು ಕೂಡ ಆದೇಶವನ್ನು ಕೊಟ್ಟಿದೆ ಸಮಾನ ಪಿಂಚಣಿಯನ್ನು ಕೊಡಬೇಕು ಅಂತ ಹೇಳಿ. ನೀವು ಉದಾಹರಣೆಗೆ ಹೇಳೋದಾದರೆ, ಹಳೆಯ 2006 ಹಾಗೂ 2016 ಮಧ್ಯೆ ಹೊಸ ನಿವೃತ್ತ ನೌಕರರ ನಡುವೆ ಪಿಂಚಣಿಯಲ್ಲಿ ಭಾಳಷ್ಟು ವ್ಯತ್ಯಾಸ ಇದೆ. 2006ರವರಿಗೆ ತುಂಬ ಕಡಿಮೆ ಪಿಂಚಣಿ ಸಿಗ್ತಾ ಇದೆ. ಅದೇ 2016ರಲ್ಲಿ ರಿಟೈರ್ಡ್ ಆದಂಥವರಿಗೆ ತುಂಬ ಜಾಸ್ತಿ ಪಿಂಚಣಿ ಸಿಗ್ತಾ ಇದೆ. ಈ ಪಿಂಚಣಿ ತಾರತಮ್ಯವನ್ನು ನಿವಾರಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ಸಮಾನ ಪಿಂಚಣಿ ಹಾಗೂ ಪೂರ್ಣ ಪ್ರಮಾಣದ ಪಿಂಚಣಿಯ ಬೇಡಿಕೆಯನ್ನು ಇಟ್ಟಿರೋದು. ಲಾಸ್ಟ್ ಪೇ ಡ್ರಾ ಆಧಾರದಲ್ಲಿ ಕೊನೆಯ ತಿಂಗಳ ವೇತನವನ್ನು ಯಾರು ತಗೊಳ್ತಾರಲ್ಲ, ಆ ವೇತನ ರಿಟೈರ್ಡ್ ಆಗೋಕ್ಕಿಂತ ಮುಂಚೆ ಕೊನೆಯ ತಿಂಗಳು ತಗೊಳ್ಳೋಂಥ ಸ್ಯಾಲ್ರಿಯ ಬೇಸ್ ಮೇಲೆ ಸಮಾನ ಪಿಂಚಣಿಯನ್ನು ಲೆಕ್ಕಾಚಾರವನ್ನು ಮಾಡ್ತಾರೆ. ಕಡಿಮೆ ಪಿಂಚಣಿ ಪಡೆಯುತ್ತಿರುವ ಹಳೆಯ ನಿವೃತ್ತ ನೌಕರರಿಗೆ ಪಿಂಚಣಿ ಹೆಚ್ಚಳ ಮಾಡಬೇಕು ಅಂತ ಹೇಳಿ 2006ಕ್ಕಿಂತ ಹಿಂದೆ ರಿಟೈರ್ಡ್ ಆದವರು, 2010ಕ್ಕಿಂತ ಹಿಂದೆ ರಿಟೈರ್ಡ್ ಆದಂಥ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಪಿಂಚಣಿ ಹೆಚ್ಚಳವನ್ನು ಮಾಡಿ ಸರಿಸಮಾನ ಪಿಂಚಣಿಯನ್ನು ಕೊಡೋ ಉದ್ದೇಶಕ್ಕಾಗಿ ಈ ಸಮಾನ ಪಿಂಚಣಿ ಅನ್ನೋ ಕಾನ್ಸೆಪ್ಟು ಬಂದಿದೆ. ಇದು ಸರಳವಾಗಿ ಹೇಳಬೇಕಂದ್ರೆ ಒಂದು ಹುದ್ದೆ ಒಂದು ಪೆನ್ಷನ್. ಈಗ ಸೆಂಟ್ರಲ್ ಗೌರ್ಮೆಂಟಲ್ಲಿ ಆರ್ಮಿಯವರಿಗೆಲ್ಲ ಕೊಡ್ತಾರೆ, 1 ರ್ಯಾಂಕು 1 ಪೆನ್ಷನ್ ಅಂತ ಹೇಳಿ ಕೊಡ್ತಾರಲ್ಲ, ಸೇಮ್ ಟು ಸೇಮು ಸರ್ಕಾರಿ ನೌಕರರಿಗೂ ಕೂಡ 1 ರ್ಯಾಂಕ್ 1 ಪೆನ್ಷನನ್ನು ಕೊಟ್ಟಾಗ ಪಿಂಚಣಿ ಜಾಸ್ತಿ ಆಗುತ್ತೆ. ಹಳೆಯ ರಿಟೈರ್ಡ್ ಆಗಿ ಈಗ ನಿವೃತ್ತಿಯ ಜೀವನವನ್ನು ನಡೆಸ್ತಾ ಪಿಂಚಣಿ ಪಡೀತಿರೋರಿಗೆ ಹೆಚ್ಚಿನ ಪಿಂಚಣಿ ಪಡ್ಕೊಳ್ಳೋಕ್ಕೆ ಇದು ಅವಕಾಶವನ್ನು ನೀಡುತ್ತೆ.
ಸರ್ಕಾರಗಳು ಇದನ್ನು ಇಂಪ್ಲಿಮೆಂಟ್ ಮಾಡಲಿಲ್ಲ. ಆದರೆ ಕೋರ್ಟ್ಗಳು ತೀರ್ಪುಗಳು ಜಡ್ಜ್ಮೆಂಟ್ಗಳು ಏನು ಹೇಳುತ್ತೆ ಅನ್ನೋದನ್ನು ನೋಡೋದಾದರೆ, ಈ ಹಿಂದೆ ನಾನೊಂದು ವಿಡಿಯೋನ ಮಾಡಿ ಹಾಕಿದ್ದೀನಿ. ಫುಲ್ ಪೆನ್ಷನ್ ಸಮಾನ ಪಿಂಚಣಿ ಕರ್ನಾಟಕ ಹೈಕೋರ್ಟ್ನಿಂದ ಮಹತ್ವದ ತೀರ್ಪು ಅಂತ. ಆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಸಮಾನ ಪಿಂಚಣಿಯನ್ನು ಪಡೆಯೋ ವಿಧಾನ ಹೇಗೆ, ಕೋರ್ಟ್ ಯಾವ ರೀತಿ ಆದೇಶವನ್ನು ನೀಡಿದೆ ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ, ದಯವಿಟ್ಟು ಅದನ್ನು ನೋಡಿ. ಆವಾಗ ನಿಮಗೆ ಸಮಾನ ಪಿಂಚಣಿಯನ್ನು ಕೊಡೋ ಬಗ್ಗೆ ಕರ್ನಾಟಕ ಹೈಕೋರ್ಟ್ ಯಾವ ರೀತಿ ತೀರ್ಪನ್ನು ನೀಡಿದೆ ಅಂತ ಗೊತ್ತಾಗತ್ತೆ. ಸುಪ್ರೀಂ ಕೋರ್ಟ್ ಸೇರಿದಂತೆ ಹಲವಾರು ಪ್ರಕರಣಗಳಲ್ಲಿ ಇದನ್ನೇ ಹೇಳಿದೆ. ಪಿಂಚಣಿದಾರರಿಗೆ ವಿಭೇದ ಅಂದರೆ ಭೇದ ಭಾವವನ್ನು ಮಾಡಬಾರ್ದು, ತಾರತಮ್ಯವನ್ನು ಮಾಡಬಾರದು. 2016 2026ರಲ್ಲಿ ಕೂಡ 26ರಲ್ಲಿ ಕೂಡ ಸಮಾನತೆಯ ಬಗ್ಗೆ ತೀರ್ಪು ಬಂದಿದೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ 14 ಹಾಗೂ 16 ಪ್ರಕಾರ ಸಮಾನತೆಯ ಬಗ್ಗೆ, ಪಿಂಚಣಿ ಸಮಾನತೆಯ ಬಗ್ಗೆ ಕೂಡ ತೀರ್ಪು ಬಂದಿದೆ. ಎಲ್ಲ ನೌಕರರಿಗೂ ಸಮಾನ ಪಿಂಚಣಿ ವ್ಯವಸ್ಥೆಯನ್ನು ಇರಬೇಕು ಅನ್ನೋದು ತಿಳಿಸಿದೆ. ಬರೀ ಪಿಂಚಣಿ ವಿಚಾರದಲ್ಲಿ ಸಮಾನತೆಯ ಬಗ್ಗೆ ಹೇಳಿಲ್ಲ, DA ಹಾಗೂ DR ವಿಚಾರದಲ್ಲೂ ಕೂಡ ಸಮಾನತೆಯನ್ನು ಹೇಳಿದೆ. ಹಾಲಿ ಇರುವಂಥ ಸರ್ಕಾರಿ ನೌಕರರಿಗೆ ಒಂದು ಥರ DA ಕೊಡೋದು, ನಿವೃತ್ತರಿಗೆ ಒಂದು ಥರ DAಯನ್ನು ಕೊಡೋದು ತಪ್ಪು. ಸರ್ಕಾರಿ ನೌಕರರಿಗೆ ಯಾವ ರೀತಿಯಲ್ಲಿ ಹೆಚ್ಚಿನ DA ಸಿಗುತ್ತೋ ಅದೇ DAಯನ್ನು ನಿವೃತ್ತ ನೌಕರರಿಗೂ ಪಿಂಚಣಿದಾರಿಗೂ ಕೊಡಬೇಕು. ಕೆಲಸದಲ್ಲಿರುವಂಥ ನೌಕರರಿಗೆ ಹೆಚ್ಚು DA, ಪಿಂಚಣಿದಾರಿಗೆ ಕಡಿಮೆ ನೀಡುವುದು ತಪ್ಪು ಅಂತ ಹೇಳಿ ಕೂಡ ತೀರ್ಪನ್ನು ನೀಡಿದೆ. ಅದ್ರ ಬಗ್ಗೆ ಕೂಡ ಆ ವಿಡಿಯೋದಲ್ಲಿ ವಿವರ ಇದೆ, ಅದನ್ನು ತಾವು ನೋಡ್ಬೋದು. ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಾವು ಸಮಾನ ಪಿಂಚಣಿಯನ್ನು ಪಡ್ಕೊಳ್ಳೋದು ಹೇಗೆ ಅನ್ನೋದು ನೋಡಿದ್ರೆ, ಕೆಲವೊಂದು ಪ್ರಕರಣಗಳಲ್ಲಿ ನ್ಯಾಯಾಲಯದಿಂದ ಖಂಡಿತವಾಗಿಯೂ ನಮ್ಮ ಪರವಾಗಿ ತೀರ್ಪು ಸಿಕ್ಕಿದೆ. ಎಲ್ಲರಿಗೂ ಸ್ವಯಂಚಾಲಿತವಾಗಿ ಆಟೋಮೆಟಿಕಲಿ ಫುಲ್ ಪೆನ್ಷನ್ನು ಸಿಗಲ್ಲ. ನ್ಯಾಯಾಲಯದ ಆದೇಶ ಯಾರ್ಯಾರಿಗಾಗಿದೆ ಅವರಿಗೆ ಖಂಡಿತವಾಗಿಯೂ ಸಮಾನ ಪಿಂಚಣಿ ಸಿಗತ್ತೆ. ಈ ನ್ಯಾಯಾಲಯದ ಆದೇಶದ ಆಧಾರದಲ್ಲಿ ನಾವು ಕೂಡ ಅರ್ಜಿಯನ್ನು ಸಲ್ಲಿಸಿ ಸಮಾನ ಹಾಗೂ ಪೂರ್ಣ ಪ್ರಮಾಣದ ಪಿಂಚಣಿಯನ್ನು ಪಡೆಯೋಕ್ಕೆ ಅವಕಾಶಗಳಿದೆ. ಲಾಸ್ಟಲ್ಲಿ ನಾವು ಏನು ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರ ನಿರ್ಧಾರವೇ ಮುಖ್ಯ. ರಾಜ್ಯ ಸರ್ಕಾರ ಕೋರ್ಟ್ನ ಆದೇಶವನ್ನು ಇಂಪ್ಲಿಮೆಂಟ್ ಮಾಡಿ ಎಲ್ಲ ನಿವೃತ್ತರಿಗೆ, ಪಿಂಚಣಿದಾರಿಗೆ ಸಮಾನ ಪಿಂಚಣಿಯನ್ನು ಕೊಡಬೇಕು ಅಂತ ಹೇಳಿದರೆ ಖಂಡಿತವಾಗಿಯೂ ಆಗತ್ತೆ. ಸರ್ಕಾರದ ಆರ್ಥಿಕ ನೀತಿಯನ್ನು ಬದಲಾಯಿಸಿಕೊಂಡು ಈ ಸಮಾನ ಪಿಂಚಣಿಯನ್ನು ಜಾರಿ ಮಾಡಬೇಕು. ಈ ಸಮಾನ ಪಿಂಚಣಿ ಯಾವಾಗ ಸಿಗತ್ತೆ, ಫುಲ್ ಪೆನ್ಷನ್ ಯಾವಾಗ ಸಿಗತ್ತೆ ಅಂತ ನೋಡೋದಾದರೆ, ಸರ್ಕಾರದ ಅಧಿಕೃತ ಆದೇಶ ಬೇಕು, GO ಆರ್ಡರ್ ಆಗಬೇಕು. ಹಾಗೂ ವೇತನ ಆಯೋಗದ ಶಿಫಾರಸುಗಳು ಕೂಡ ಇಂಪಾರ್ಟೆಂಟ್ ಆಗತ್ತೆ. ಅದ್ರ ಜೊತೆ ನ್ಯಾಯಾಲಯದ ಆದೇಶವನ್ನು ಸರ್ಕಾರ ಜಾರಿಗೆ ತಂದಾಗ ಖಂಡಿತವಾಗಿಯೂ ಪೂರ್ಣ ಪ್ರಮಾಣದ ಪಿಂಚಣಿ ಹಾಗೂ ಸಮಾನ ಪಿಂಚಣಿ ಸಿಗೋಕ್ಕೆ ಅವಕಾಶಗಳು ನೀಡುತ್ತೆ. ಪಿಂಚಣಿದಾರರು ಇದ್ರ ಜೊತೆಯಲ್ಲಿ ಇನ್ನೂ ಹೆಚ್ಚಿನ ಬೇಡಿಕೆಗಳನ್ನು ಇಡ್ತಾ ಹೋಗಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಸಮಾನ ಪಿಂಚಣಿ, DA DR ಸಮಾನತೆ, ಹಳೆಯ ಪಿಂಚಣಿದಾರರಿಗೆ ಪಿಂಚಣಿಯನ್ನು ರಿವಿಷನ್ ಮಾಡಿ ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕು, ಬಾಕಿ ಇರುವ ಅರಿಯರ್ಸ್ಗಳನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಕೂಡ ಹೇಳಿದೆ. ಫುಲ್ ಪೆನ್ಷನ್ ವಿಚಾರದಲ್ಲಿ ಗುಡ್ ನ್ಯೂಸು ಸಿಗೋವಂಥ ಚಾನ್ಸಸ್ ಇದೆ. ಇನ್ನೂ ಕೆಲವು ರಾಜ್ಯಗಳಲ್ಲಿ ಪೂರ್ಣವಾಗಿ ಅದು ಜಾರಿಯಾಗಿಲ್ಲ. ಕರ್ನಾಟಕದಲ್ಲಿ ಹೊಸ ಆದೇಶ ಬಂದರೆ ಮಾತ್ರ ಇದರಲ್ಲಿ ಆದೇಶ ಆಗುತ್ತೆ. ಹೊಸ ಸರ್ಕಾರ ಈ ಬಗ್ಗೆ ಆದೇಶವನ್ನು ಹೊರಡಿಸಿದ್ರೆ ಖಂಡಿತವಾಗಿಯೂ ಪಿಂಚಣಿದಾರರಿಗೆ, ಹಳೆ ಪಿಂಚಣಿದಾರರಿಗೆ ಖಂಡಿತವಾಗಿಯೂ ಇದರಿಂದ ಲಾಭ ಆಗೇ ಆಗತ್ತೆ. ಪೂರ್ಣ ಪ್ರಮಾಣದ ಪಿಂಚಣಿಯನ್ನು ಪಡ್ಕೊಳ್ಳೋದು ಹೇಗೆ ಅದ್ರ ಬಗ್ಗೆ ನಿಮಗೆ ತಿಳಿಸೋದಾದರೆ, ಈಕ್ವಲ್ ಸರ್ವಿಸನ್ನು ಪಡ್ಕೊಳ್ಬೇಕು ಅಂದರೆ 30 ವರ್ಷಗಳ ಸೇವೆ ಅಂದರೆ, ಈ ಹಿಂದೆ 33 ವರ್ಷ ಸರ್ವಿಸ್ ಮಾಡಿದವರಿಗೆ ಪೂರ್ಣ ಪ್ರಮಾಣದ ಪಿಂಚಣಿ ಅಂತಿತ್ತು. ಅದನ್ನು ಸರ್ಕಾರಗಳು ಬದಲಾಯಿಸಿ 30 ವರ್ಷ ಸರ್ವಿಸನ್ನು ಕಂಪ್ಲೀಟ್ ಮಾಡಿದವರಿಗೆ ಅಂದರೆ 60 ಅರ್ಧ ವರ್ಷದ ಅವಧಿಯಲ್ಲಿ ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಗಳ ಪ್ರಕಾರ ಯಾವುದೇ ಒಬ್ಬ ನೌಕರನು ನಿವೃತ್ತಿಯ ನಂತರ ಪೂರ್ಣ ಪ್ರಮಾಣದಲ್ಲಿ ಅಂದರೆ 100% ಪೆನ್ಷನನ್ನು ಪಡ್ಕೊಳ್ಳೋಕ್ಕೆ ಕನಿಷ್ಠ 30 ವರ್ಷಗಳ ಸರ್ವಿಸ್ ಅರ್ಹತಾದಾಯಕ ಸೇವೆಯ ಅವಶ್ಯಕತೆ ಇರದೆ ಕನಿಷ್ಠ ಪಿಂಚಣಿ ಪಡೆಯಲು ಅರ್ಹನಾಗಲು ಕನಿಷ್ಠ 10 ವರ್ಷಗಳು ಅಂದರೆ 20 ಅರ್ಧವಾರ್ಷಿಕ ಅವಧಿ ಸೇವೆ ಕಡ್ಡಾಯ. ಕೆಲವೊಂದು ನಿಯಮಗಳಿದೆ, ಆದರೆ ಜನರಲ್ಲಾಗಿ 15 ವರ್ಷಗಳ
ಸೇವೆ ಮಾಡಿದವರಿಗೆ ವಾಲಂಟ್ರಿ ರಿಟೈರ್ಮೆಂಟ್ ಕೊಡೋಕ್ಕೆ ಅವಕಾಶ ಇದೆ. ಒಂದು ವೇಳೆ ಸೇವೆ 10 ವರ್ಷಕ್ಕಿಂತ ಕಡಿಮೆ ಇದ್ದರೆ ಯಾವುದೇ ಪಿಂಚಣಿ ಸಿಗಲ್ಲ. ಅದು ಕೆಲವೊಂದು ಪ್ರಕರಣಗಳಲ್ಲಿ ಮಾತ್ರ 10 ವರ್ಷ ಇದೆ, ಕೆಲವು ಜನರಲ್ ಆಗಿ 15 ವರ್ಷ ಇದೆ. ಕೇವಲ ಗ್ರ್ಯಾಜುಟಿ, ಸರ್ವಿಸ್ ಗ್ರ್ಯಾಜುಟಿ ಮಾತ್ರ ಅವರಿಗೆ ಸಿಗತ್ತೆ. ಕನಿಷ್ಠ ಪಿಂಚಣಿ ಅರ್ಹತೆ, ಪಿಂಚಣಿ ಪಡೆಯಲು ಅರ್ಹರಾಗಲು ಕನಿಷ್ಠ 10 ವರ್ಷ, ಅದನ್ನು ಈಗಾಗಲೇ ನಿಮಗೆ ತಿಳಿಸಿದ್ದೀನಿ. ಯಾವ ರೀತಿ ಅನುಪಾತದ ಪಿಂಚಣಿಯನ್ನು ಯಾವ ರೀತಿ ಕೊಡ್ತಾರೆ ಅಂತ 10 ವರ್ಷಕ್ಕಿಂತ ಹೆಚ್ಚು 30 ವರ್ಷಕ್ಕಿಂತ ಕಡಿಮೆ ಸೇವೆ ಸಲ್ಲಿಸಿದರೆ ಅವರು ಸಲ್ಲಿಸಿದ ವರ್ಷಗಳ ಆಧಾರದ ಮೇಲೆ ಅನುಪಾತದ ಪಿಂಚಣಿಯನ್ನು ಲೆಕ್ಕಾಚಾರವನ್ನು ಮಾಡಿ ಕೊಡ್ತಾರೆ. ಪೂರ್ಣ ಪ್ರಮಾಣದ ಪಿಂಚಣಿ ಲೆಕ್ಕಾಚಾರ ಮಾಡುವಂಥ ಸೂತ್ರನ ನಾವು ನೋಡೋದಾದರೆ, ಕರ್ನಾಟಕ ರಾಜ್ಯ ಸರ್ಕಾರದ ಪಿಂಚಣಿಯನ್ನು ನೌಕರನ ಕೊನೆಯ ತಿಂಗಳ ಅಂದರೆ ಲಾಸ್ಟ್ ಸ್ಯಾಲ್ರಿ ಬೇಸಿಕ್ ಪೇ ಆಧಾರದಲ್ಲಿ ಲೆಕ್ಕಾಚಾರವನ್ನು ಮಾಡ್ತಾರೆ. ಆ ಲೆಕ್ಕಾಚಾರದ ಸೂತ್ರವನ್ನು ನಿಮಗೆ ಕೊಟ್ಟಿದ್ದೀನಿ. 60 ಅಂತ ಹೇಳಿದರೆ 30 ವರ್ಷನ 60 ಅಂದರೆ ಅರ್ಧ ವರ್ಷ, 60 ಅರ್ಧ ವರ್ಷ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಂಡು ಇದು ಮಾಡಿದೆ. ಅದ್ರ ಜೊತೆಯಲ್ಲಿ ಮೂಲ ವೇತನವನ್ನು ಹಾಕಿದಾಗ ನಿಮಗೆ 50% ಪೆನ್ಷನ್ನು ಎಷ್ಟು ಸಿಗತ್ತೆ ಅನ್ನೋದು ಸಿಗತ್ತೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ, ಸರ್ಕಾರ ಆಗಿಂದಾಗೆ ತುಟ್ಟಿ ಭತ್ಯೆಯನ್ನು ಡಿಯರೆನ್ಸ್ ರಿಲೀಫ್ ಹಾಗೂ DAಯನ್ನು ಘೋಷಣೆ ಮಾಡುತ್ತೆ. ಅದು ಕೂಡ ಆ್ಯಡ್ ಆಗಿ ಬರುತ್ತೆ. ಕನಿಷ್ಠ ಪಿಂಚಣಿ ಪ್ರಸ್ತುತ ನಿಯಮಗಳ ಪ್ರಕಾರ ಕರ್ನಾಟಕ ಸರ್ಕಾರದ್ದು 7th ಪೇ ಕಮಿಷನ್ನು ಆಧಾರದಲ್ಲಿ 13,500 ರೂಪಾಯಿಗೆ ಹೋಗಿದೆ. ಗರಿಷ್ಠ ಪಿಂಚಣಿ 1,31,000 ರೂಪಾಯಿವರೆಗೂ ಹೋಗಿದೆ. ಅದೇ ರೀತಿ ಕಮಿಟೇಷನ್ ವಿಚಾರದಲ್ಲೂ ಕೂಡ ಒಂದು ವಿವರವಾದ ವಿಡಿಯೋವನ್ನು ಮಾಡಿ ಹಾಕಿದ್ದೀನಿ. ದಯವಿಟ್ಟು ಅದನ್ನು ನೋಡಿ. ಕಮಿಟೇಷನ್ ಬಗ್ಗೆ ಇನ್ನೊಂದು ದಿನ